ಅಂಗಾರಕ ಸಂಕಷ್ಟ ಚತುರ್ಥಿ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವಪೂರ್ಣ ವ್ರತಗಳಲ್ಲಿ ಒಂದಾಗಿದೆ. 2026ರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಬರುವುದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಆದರೆ ಆ ಚತುರ್ಥಿ ತಿಥಿ ಮಂಗಳವಾರದ ದಿನದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಂಗಾರಕ ಎಂಬ ಪದವು ಮಂಗಳ ಗ್ರಹವನ್ನು ಸೂಚಿಸುವುದರಿಂದ ಈ ವ್ರತವು ಮಂಗಳವಾರದ ಶಕ್ತಿಯೊಂದಿಗೆ ಜೋಡಿಸಿಕೊಂಡಿದೆ. ಅಂಗಾರಕ ಸಂಕಷ್ಟ ಚತುರ್ಥಿ ಹಾಗೂ ಸಂಕಷ್ಟಿ ಚತುರ್ಥಿ ವ್ರತಗಳು ಹಿಂದೂ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲ್ಪಡುವ ಪವಿತ್ರ ವ್ರತಗಳಾಗಿವೆ. ವಿಶೇಷವಾಗಿ ಮದುವೆ ವಿಳಂಬ, ಸಂತಾನ ಪ್ರಾಪ್ತಿಯಲ್ಲಿ ಅಡಚಣೆ, ಕುಟುಂಬ ಸಂಬಂಧಿತ ಸಂಕಷ್ಟಗಳು ಹಾಗೂ ಮಾನಸಿಕ ಒತ್ತಡಗಳಿಂದ ಬಳಲುವವರಿಗೆ ಈ ವ್ರತವು ಅತ್ಯಂತ ಫಲಪ್ರದವೆಂದು ನಂಬಲಾಗುತ್ತದೆ. ಭಗವಾನ್ ಗಣೇಶನು ವಿಘ್ನಹರ್ತನಾಗಿರುವುದರಿಂದ ಅವನ ಆರಾಧನೆಯ ಮೂಲಕ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಎಂಬ ದೃಢ ನಂಬಿಕೆ ಭಕ್ತರಲ್ಲಿ ಇದೆ. ಸಾಮಾನ್ಯವಾಗಿ ಸಂಕಷ್ಟಿ ಚತುರ್ಥಿ ವ್ರತವನ್ನು 1 ವರ್ಷದ ಅವಧಿಗೆ ಕೈಗೊಳ್ಳುವಂತೆ ಶಾಸ್ತ್ರಗಳಲ್ಲಿ ಸೂಚಿಸಲಾಗಿದೆ. ಈ ಅವಧಿಯಲ್ಲಿ ಬರುವ ಎಲ್ಲ ಸಂಕಷ್ಟಿ ಚತುರ್ಥಿ ದಿನಗಳಲ್ಲಿ ನಿಯಮಿತವಾಗಿ ಉಪವಾಸ ಆಚರಿಸಿ ಶ್ರದ್ಧೆಯಿಂದ ಗಣೇಶನ ಪೂಜೆ ಸಲ್ಲಿಸಬೇಕು. ಈ ವ್ರತದ ಸಮಾಪ್ತಿಯನ್ನು ಮಹಾಗಣಪತಿ ಹೋಮ ಅಥವಾ ಗಣೇಶ ಅಥರ್ವ ಶೀರ್ಷ ಪಾರಾಯಣದ ಮೂಲಕ ಮಾಡುವ ಪದ್ಧತಿ ಇದೆ. ಇದು ವ್ರತಕ್ಕೆ ಪೂರ್ಣತೆ ನೀಡುವುದರ ಜೊತೆಗೆ ಭಕ್ತನ ಸಂಕಲ್ಪ ಸಿದ್ಧಿಯಾಗಲು ಸಹಕಾರಿಯಾಗಿದೆ ಎಂದು ನಂಬಲಾಗುತ್ತದೆ. ಸಂಕಷ್ಟಿ ಚತುರ್ಥಿಯ ದಿನ ಭಕ್ತರು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಶುದ್ಧ ಸ್ನಾನ ಮಾಡಿ ಗಣೇಶನನ್ನು ಪೂಜಿಸುವ ಸಂಕಲ್ಪದೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಈ ದಿನವನ್ನು ಸಂಪೂರ್ಣವಾಗಿ ಭಗವಾನ್ ಗಣೇಶನಿಗೆ ಅರ್ಪಿಸುವ ಮನೋಭಾವ ಭಕ್ತರಲ್ಲಿ ಕಂಡುಬರುತ್ತದೆ. ಹಲವರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ. ಕೆಲವರು ಸಂಪೂರ್ಣ ನಿರಾಹಾರವಾಗಿದ್ದರೆ ಇನ್ನು ಕೆಲವರು ಭಾಗಶಃ ಉಪವಾಸವನ್ನು ಅನುಸರಿಸುತ್ತಾರೆ. ಭಾಗಶಃ ಉಪವಾಸದಲ್ಲಿರುವವರು ಹಣ್ಣುಗಳು, ತರಕಾರಿಗಳು ಹಾಗೂ ಸಸ್ಯಗಳ ಬೇರುಗಳನ್ನು ಮಾತ್ರ ಸೇವಿಸುತ್ತಾರೆ. ಭಾರತೀಯ ಪರಂಪರೆಯ ಪ್ರಕಾರ ಸಂಕಷ್ಟಿ ಚತುರ್ಥಿಯ ದಿನ ಸೇವಿಸುವ ವಿಶೇಷ ಆಹಾರಗಳಲ್ಲಿ ಕಡಲೆಕಾಯಿ, ಆಲೂಗಡ್ಡೆ ಮತ್ತು ಸಾಬುದಾನದಿಂದ ತಯಾರಿಸಲಾದ ಖಿಚಡಿ ಪ್ರಮುಖವಾಗಿದೆ. ಇವು ಶುದ್ಧ, ಸಾತ್ವಿಕ ಆಹಾರಗಳಾಗಿದ್ದು ಉಪವಾಸದ ನಿಯಮಗಳಿಗೆ ಅನುಗುಣವಾಗಿವೆ. ಈ ಆಹಾರ ಸೇವನೆಯೂ ಸಹ ಭಕ್ತಿಯ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ. ಸಂಕಷ್ಟಿ ಪೂಜೆಯ ಪ್ರಮುಖ ಕ್ಷಣವೆಂದರೆ ಸಂಜೆ ಚಂದ್ರದರ್ಶನ. ಚಂದ್ರೋದಯದ ನಂತರವೇ ಗಣೇಶನ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಗಣೇಶನ ವಿಗ್ರಹವನ್ನು ದೂರ್ವ ಹುಲ್ಲು ಹಾಗೂ ತಾಜಾ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ದೀಪವನ್ನು ಬೆಳಗಿಸಿ ಧೂಪ ಅರ್ಪಿಸಿ ವೇದ ಮಂತ್ರಗಳ ಪಠಣದೊಂದಿಗೆ ಪೂಜಾ ವಿಧಿಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಭಕ್ತರು ತಮ್ಮ ಮನಸ್ಸಿನ ಸಂಕಷ್ಟಗಳನ್ನು ಗಣೇಶನ ಪಾದಗಳಲ್ಲಿ ಅರ್ಪಿಸಿ ಪರಿಹಾರಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪೂಜೆಯ ನಂತರ ತಿಂಗಳಿಗೆ ನಿರ್ದಿಷ್ಟವಾದ ವ್ರತಕಥೆಯನ್ನು ಓದುವ ಪದ್ಧತಿ ಇದೆ. ಈ ಕಥೆಗಳು ಸಂಕಷ್ಟಿ ಚತುರ್ಥಿಯ ಮಹತ್ವವನ್ನು ವಿವರಿಸುವುದರ ಜೊತೆಗೆ ಭಕ್ತರಲ್ಲಿ ಧರ್ಮ ಮತ್ತು ಭಕ್ತಿಯ ಅರಿವನ್ನು ಹೆಚ್ಚಿಸುತ್ತವೆ. ಸಂಜೆ ಗಣಪತಿಯ ಪೂಜೆ ಮತ್ತು ಚಂದ್ರ ದರ್ಶನದ ನಂತರವೇ ವ್ರತವನ್ನು ಭಂಗ ಮಾಡಲಾಗುತ್ತದೆ. ಈ ದಿನ ವಿಶೇಷ ನೈವೇದ್ಯಕ್ಕೂ ಮಹತ್ವವಿದೆ. ಮೋದಕಗಳು ಭಗವಾನ್ ಗಣೇಶನ ಅತ್ಯಂತ ನೆಚ್ಚಿನ ಖಾದ್ಯವಾಗಿರುವುದರಿಂದ ಅವುಗಳನ್ನು ವಿಶೇಷವಾಗಿ ತಯಾರಿಸಲಾಗುತ್ತದೆ. ಇದರ ಜೊತೆಗೆ ಲಡ್ಡು, ಉಂಡೆ ಹಾಗೂ ಇತರ ಸಾತ್ವಿಕ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ನಂತರ ಆರತಿ ನೆರವೇರಿಸಿ ಎಲ್ಲ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಈ ಪ್ರಸಾದವನ್ನು ಸ್ವೀಕರಿಸುವುದು ಗಣೇಶನ ಕೃಪೆಯನ್ನು ಪಡೆಯುವ ಸಂಕೇತವೆಂದು ನಂಬಲಾಗುತ್ತದೆ.
ಸಂಕಷ್ಟಿ ಚತುರ್ಥಿಯ ದಿನ ಚಂದ್ರ ದೇವರಿಗೆ ಸಹ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ಸಲ್ಲಿಸಲಾಗುತ್ತದೆ. ಚಂದ್ರನ ದಿಕ್ಕಿನಲ್ಲಿ ನೀರು, ಚಂದನದ ಪೇಸ್ಟ್, ಪವಿತ್ರ ಅಕ್ಕಿ ಹಾಗೂ ಹೂವುಗಳನ್ನು ಸಮರ್ಪಿಸುವ ಮೂಲಕ ಚಂದ್ರಾರಾಧನೆ ಮಾಡಲಾಗುತ್ತದೆ. ಇದರಿಂದ ಮನಸ್ಸಿನ ಶಾಂತಿ ಮತ್ತು ಮಾನಸಿಕ ಸಮತೋಲನ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಈ ಪವಿತ್ರ ದಿನದಂದು ಗಣೇಶ ಅಷ್ಟೋತ್ರ, ಸಂಕಷ್ಟನಾಶನ ಸ್ತೋತ್ರ, ವಕ್ರತುಂಡ ಮಹಾಕಾಯ ಮೊದಲಾದ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ. ಜೊತೆಗೆ ಗಣೇಶನಿಗೆ ಸಮರ್ಪಿತವಾಗಿರುವ ಯಾವುದೇ ವೇದ ಮಂತ್ರಗಳ ಪಠಣವು ಪುಣ್ಯಕಾರಕವಾಗಿದೆ. ಈ ಮಂತ್ರೋಚ್ಚಾರಣೆ ಭಕ್ತನ ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಸಂಕಷ್ಟಿ ಚತುರ್ಥಿ ವ್ರತಗಳಲ್ಲಿ ಒಟ್ಟು 13 ವ್ರತಗಳಿದ್ದು, ಪ್ರತಿಯೊಂದು ವ್ರತಕ್ಕೂ ಒಂದು ವಿಶಿಷ್ಟ ಉದ್ದೇಶ ಮತ್ತು ಹಿನ್ನೆಲೆ ಇದೆ. ಈ ವ್ರತಗಳಿಗೆ ಸಂಬಂಧಿಸಿದ ಕಥೆಗಳನ್ನು ವ್ರತ ಕಥಾ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಒಟ್ಟು 13 ವ್ರತ ಕಥೆಗಳು ಇವೆ. ಇವುಗಳಲ್ಲಿ 12 ಕಥೆಗಳು ವರ್ಷದ 12 ಚಂದ್ರ ಮಾಸಗಳಿಗೆ ಸಂಬಂಧಿಸಿದವೆಯಾದರೆ 13ನೇ ಕಥೆ ಆದಿಕ ಮಾಸಕ್ಕೆ ಸಂಬಂಧಿಸಿದದ್ದು. ಆದಿಕ ಮಾಸವು ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ 4 ವರ್ಷಗಳಿಗೊಮ್ಮೆ ಬರುವ ಹೆಚ್ಚುವರಿ ತಿಂಗಳಾಗಿದ್ದು, ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಈ ತಿಂಗಳಲ್ಲಿ ಪಠಿಸಲ್ಪಡುವ ವ್ರತಕಥೆ ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಪ್ರತಿ ಸಂಕಷ್ಟಿ ಚತುರ್ಥಿಯ ವ್ರತಕಥೆಯು ಆ ತಿಂಗಳಿಗೆ ಮಾತ್ರ ಸೀಮಿತವಾಗಿದ್ದು, ಅದೇ ದಿನ ಪಠಿಸಬೇಕು ಎಂಬ ನಿಯಮವಿದೆ. ಈ ಕಥೆಗಳು ಗಣೇಶನ ಮಹಿಮೆ, ಅವನ ಕೃಪೆಯಿಂದ ಭಕ್ತರು ಸಂಕಷ್ಟಗಳಿಂದ ಮುಕ್ತಿ ಪಡೆದ ಘಟನೆಗಳು ಹಾಗೂ ಧರ್ಮಪಥದ ಮಹತ್ವವನ್ನು ವಿವರಿಸುತ್ತವೆ. ಈ ಕಥೆಗಳ ಪಠಣದಿಂದ ಭಕ್ತರಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ನೈತಿಕ ಬಲ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಸಂಕಷ್ಟಿ ಚತುರ್ಥಿಯ ಪವಿತ್ರ ದಿನದಂದು ಭಗವಾನ್ ಶಿವನು ತನ್ನ ಪುತ್ರನಾದ ಗಣೇಶನ ಮಹತ್ವವನ್ನು ಎಲ್ಲಾ ದೇವತೆಗಳಿಗೆ ಪ್ರಕಟಿಸಿದನು ಎಂಬ ಕಥೆ ಪ್ರಸಿದ್ಧವಾಗಿದೆ. ವಿಷ್ಣು, ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ದೇವರುಗಳ ಮೇಲೆ ಸಂಕಷ್ಟಿ ಭಗವಂತನ ಪ್ರಾಬಲ್ಯವನ್ನು ಶಿವನು ಘೋಷಿಸಿದನೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಈ ಘಟನೆಯಿಂದ ಗಣೇಶನು ಕೇವಲ ವಿಘ್ನಹರ್ತನಷ್ಟೇ ಅಲ್ಲ, ಪರಮಶಕ್ತಿಯ ಪ್ರತೀಕನೆಂದು ಭಕ್ತರು ನಂಬಲು ಪ್ರಾರಂಭಿಸಿದರು. ಅಂದಿನಿಂದಲೇ ಸಂಕಷ್ಟಿ ಭಗವಂತನನ್ನು ಸಮೃದ್ಧಿ, ಅದೃಷ್ಟ ಮತ್ತು ಸ್ವಾತಂತ್ರ್ಯದ ದೇವರಾಗಿ ಪೂಜಿಸಲಾಗುತ್ತಿದೆ. ಸಂಕಷ್ಟ ಚತುರ್ಥಿಯ ದಿನ ಗಣೇಶನು ತನ್ನ ಎಲ್ಲ ಭಕ್ತರಿಗೆ ಭೂಮಿಯಲ್ಲಿ ತನ್ನ ದೈವಿಕ ಉಪಸ್ಥಿತಿಯನ್ನು ದಯಪಾಲಿಸುತ್ತಾನೆ ಎಂಬ ಗಾಢ ನಂಬಿಕೆಯಿದೆ. ಈ ದಿನ ಶ್ರದ್ಧೆಯಿಂದ ಮಾಡಿದ ಪೂಜೆ, ಉಪವಾಸ ಮತ್ತು ಮಂತ್ರ ಪಠಣಗಳು ಭಕ್ತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಎಂದು ಪರಿಗಣಿಸಲಾಗುತ್ತದೆ. ಸಂಕಷ್ಟಿ ಚತುರ್ಥಿ ವ್ರತದ ಮಹತ್ವವನ್ನು ಅನೇಕ ಪುರಾಣಗಳಲ್ಲಿ ವಿವರಿಸಲಾಗಿದೆ. ವಿಶೇಷವಾಗಿ ಭವಿಷ್ಯ ಪುರಾಣ ಮತ್ತು ನರಸಿಂಹ ಪುರಾಣಗಳಲ್ಲಿ ಈ ವ್ರತದ ಮಹಿಮೆ, ನಿಯಮಗಳು ಮತ್ತು ಫಲಗಳನ್ನು ವಿಶದವಾಗಿ ವರ್ಣಿಸಲಾಗಿದೆ. ಈ ಪವಿತ್ರ ವ್ರತದ ಬಗ್ಗೆ ಎಲ್ಲಾ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನಿಗೆ ಸ್ವತಃ ಶ್ರೀಕೃಷ್ಣನೇ ಉಪದೇಶಿಸಿದ್ದಾನೆ ಎಂಬುದು ಇದರ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ರಾಜ್ಯ ಸಮೃದ್ಧಿ, ಧರ್ಮರಕ್ಷಣೆ ಮತ್ತು ವೈಯಕ್ತಿಕ ಸುಖ ಶಾಂತಿ ದೊರೆಯುತ್ತದೆ ಎಂದು ವಿವರಿಸಿದ್ದಾನೆ. ಧಾರ್ಮಿಕ ಗ್ರಂಥಗಳು ಮತ್ತು ಪೌರಾಣಿಕ ಕಥೆಗಳ ಪ್ರಕಾರ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಉಳಿದ ಎಲ್ಲಾ ಸಂಕಷ್ಟ ಚತುರ್ಥಿಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಈ ದಿನ ಭಕ್ತರು ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಗಣೇಶನನ್ನು ಆರಾಧಿಸುತ್ತಾರೆ. ವಿಘ್ನೇಶ್ವರನಾದ ಶ್ರೀ ಗಣೇಶನು ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವ ದೇವರೆಂದು ನಂಬಲಾಗಿರುವುದರಿಂದ ಈ ವ್ರತವು ಜೀವನದಲ್ಲಿನ ಸಂಕಷ್ಟಗಳನ್ನು ದೂರ ಮಾಡುವ ವಿಶೇಷ ಶಕ್ತಿಯನ್ನು ಹೊಂದಿದೆ ಎಂಬ ವಿಶ್ವಾಸ ಇದೆ. ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡುವವರು ಸಾಮಾನ್ಯವಾಗಿ ಉಪವಾಸವನ್ನು ಆಚರಿಸಿ ದಿನವಿಡೀ ಭಕ್ತಿಭಾವದಿಂದ ಕಾಲ ಕಳೆಯುತ್ತಾರೆ.
ಸಂಜೆ ಚಂದ್ರದರ್ಶನದ ನಂತರ ಗಣೇಶನ ಪೂಜೆ ಮಾಡಿ ವ್ರತವನ್ನು ಸಮರ್ಪಿಸಲಾಗುತ್ತದೆ. ಈ ವ್ರತದ ಮೂಲಕ ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ ಎನ್ನಲಾಗುತ್ತದೆ. ಜೊತೆಗೆ ಜೀವನದಲ್ಲಿ ಎದುರಾಗುವ ಆರ್ಥಿಕ, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಕ್ರಮೇಣ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಜನಪದ ನಂಬಿಕೆಗಳ ಪ್ರಕಾರ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತದಿಂದ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ. ವಿವಾಹ ವಿಳಂಬ, ಉದ್ಯೋಗ ಸಮಸ್ಯೆ, ಆರೋಗ್ಯದ ತೊಂದರೆಗಳು ಮತ್ತು ಕುಟುಂಬ ಕಲಹಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆಯು ಭಕ್ತರಲ್ಲಿ ವ್ಯಾಪಕವಾಗಿದೆ. ಮಂಗಳವಾರದ ಶಕ್ತಿಯೊಂದಿಗೆ ಗಣೇಶನ ಕೃಪೆ ಸೇರಿಕೊಂಡಾಗ ಜೀವನದಲ್ಲಿ ಹೊಸ ದಿಕ್ಕು ಮತ್ತು ಶುಭ ಫಲಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿ ಕೇವಲ ಒಂದು ವ್ರತವಷ್ಟೇ ಅಲ್ಲ, ಅದು ಭಕ್ತನಿಗೆ ಸಹನೆ, ಶ್ರದ್ಧೆ ಮತ್ತು ಆತ್ಮಶುದ್ಧಿಯನ್ನು ಕಲಿಸುವ ಒಂದು ಆಧ್ಯಾತ್ಮಿಕ ಸಾಧನೆಯಾಗಿದೆ. 2026ರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಈ ಪವಿತ್ರ ದಿನ ಬರುವುದರಿಂದ ಭಕ್ತರು ವಿಶೇಷ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸುವ ನಿರೀಕ್ಷೆಯಿದೆ. ಗಣೇಶನ ಕೃಪೆಯಿಂದ ಎಲ್ಲರ ಜೀವನದಲ್ಲೂ ಸಂಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬುದೇ ಈ ವ್ರತದ ಸಾರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.